ಉತ್ತರ ಕನ್ನಡ ಜಿಲ್ಲೆ ಸುಮಾರು 15 ಲಕ್ಷದಷ್ಟು ಜನಸಂಖ್ಯೆ ಇರುವ ಈ ಜಿಲ್ಲೆಯ ಜನರ ಜೀವನಕ್ಕೆ ಮೀನುಗಾರಿಕೆ, ಕೃಷಿಯೇ ಆಧಾರ. ವಿಶ್ವದಲ್ಲೇ ವಿರಳಾತಿ ವಿರಳವಾದ ಕಪ್ಪು ಮರಳಿನ ಸಮುದ್ರ ತೀರವನ್ನು ಹೊಂದಿರುವ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯೂ ಒಂದು. ಅನೇಕ ಪ್ರವಾಸಿ ತಾಣಗಳನ್ನು ಹೊಂದಿರುವ ಈ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿವೆ. ಹಳ್ಳಿಗಳು, ನಗರಗಳು ಹಾಗೂ ಅಲ್ಲಿನ ಜನಸಂಖ್ಯೆ ಬೆಳೆದಂತೆ ಉದ್ಯೋಗ ಹಾಗೂ ಅಲ್ಲಿನ ಮೂಲ ಸೌಕರ್ಯಗಳ ಉನ್ನತೀಕರಣಕ್ಕೆ ಸವಾಲುಗಳು ಎದುರಾಗುತ್ತವೆ. ಈ ಸವಾಲುಗಳನ್ನು ಎದುರಿಸಲು ಆ ಪ್ರದೇಶವನ್ನು ಆರ್ಥಿಕವಾಗಿ ಸಬಲಗೊಳಿಸುವುದು ಅತ್ಯವಶ್ಯಕವಾಗಿರುತ್ತದೆ. ಜಗತ್ತಿನ ಯಾವುದೇ ನಗರದ ಇತಿಹಾಸವನ್ನು ತೆಗೆದು ನೋಡಿದರೂ ನಾಗರಿಕತೆಗೆ ಸಮುದ್ರ ಮತ್ತು ಬಂದರುಗಳ ಪಾತ್ರ ಪ್ರಮುಖವಾದುದು. ಉದಾಹರಣೆಗೆ ನಮ್ಮ ದೇಶದ ಮುಂಬೈ, ಚೆನ್ನೈ, ಕೋಲ್ಕತ್ತಾ ಅಷ್ಟೇ ಏಕೆ, ಪಕ್ಕದ ಮಂಗಳೂರು ಬಂದರುಗಳು ಆ ನಗರಗಳ ಅಭಿವೃದ್ಧಿಗೆ ಕಾರಣೀಭೂತವಾಗಿವೆ. ಇದೀಗ ಇಂತಹ ಒಂದು ಪ್ರಯತ್ನವೇ ಕರ್ನಾಟಕ ಸರ್ಕಾರವು 2022-23ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ ಸರ್ವಋತು ಆಳ ಸಮುದ್ರ ಗ್ರೀನ್ ಫೀಲ್ಡ್ ಬಂದರಿನ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಗ್ರೀನ್ ಫೀಲ್ಡ್ ಬಂದರು ಯೋಜನೆಯು ಒಂದಾಗಿದ್ದು, ಈ ಯೋಜನೆಯನ್ನು ಅಭಿವೃದ್ಧಿಗೊಳಿಸಲು ಕರ್ನಾಟಕ ಜಲ ಸಾರಿಗೆ ಮಂಡಳಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಆಧಾರದ ಮೇಲೆ ನವೆಂಬರ್ 2023ರಲ್ಲಿ ಜೆಎಸ್ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಜೆಎಸ್ಡಬ್ಲ್ಯೂ ಕೇಣಿ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಒಪ್ಪಂದ ಮಾಡಿಕೊಂಡಿರುತ್ತದೆ. ಭಾರತದ ಪ್ರಮುಖ ವ್ಯಾಪಾರ ಸಂಸ್ಥೆಗಳಲ್ಲಿ ಒಂದಾದ ಜೆಎಸ್ಡಬ್ಲ್ಯೂ ಗ್ರೂಪ್ 24 ಶತಕೋಟಿ ಡಾಲರ್ ಮೌಲ್ಯದ ಸಂಸ್ಥೆಯಾಗಿದ್ದು, ಉಕ್ಕು, ಇಂಧನ, ಮೂಲಸೌಕರ್ಯ, ಸಿಮೆಂಟ್, ಬಣ್ಣಗಳು, ಬಿ2ಬಿ ಇ-ಕಾಮರ್ಸ್, ವೆಂಚರ್ ಕ್ಯಾಪಿಟಲ್, ರಕ್ಷಣೆ ಮತ್ತು ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಪಸ್ಥಿತಿಯಿದ್ದು, ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಹಾಯ ಮಾಡುತ್ತಿದೆ. ಜೆಎಸ್ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಭಾರತದ 2ನೇ ಅತಿ ದೊಡ್ಡ ಖಾಸಗಿ ಬಂದರು ನಿರ್ವಾಹಕರಾಗಿದ್ದು, 170 ಎಂಟಿಪಿಎನ ಗಮನಾರ್ಹ ಸರಕು ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿದೆ. ಜೆಎಸ್ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯು ಭಾರತ ಹಾಗೂ ಯುಎಇ ದೇಶಗಳಲ್ಲಿ ಅತ್ಯಾಧುನಿಕ ಶೈಲಿಯಲ್ಲಿ ಬಂದರು ನಿರ್ಮಾಣ ಹಾಗೂ ನಿರ್ವಹಣೆಯ ಅನುಭವವನ್ನು ಹೊಂದಿದೆ. ಸದ್ಯಕ್ಕೆ ಜೆಎಸ್ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ 11 ಬಂದರುಗಳು ಅಂದರೆ ಟರ್ಮಿನಲ್ಗಳು ಮತ್ತು ಯುಎಇಯಲ್ಲಿ ಒಂದು ಲಿಕ್ವಿಡ್ ಟರ್ಮಿನಲ್ ಕಾರ್ಯನಿರ್ವಹಿಸುತ್ತಿವೆ. ಇದೀಗ ಜೆಎಸ್ಡಬ್ಲ್ಯೂ ಗ್ರೂಪ್ ಅಂಕೋಲದ ಕೇಣಿ ಗ್ರಾಮದಲ್ಲಿ ಸರ್ವಋತು ಆಳ ಸಮುದ್ರ ಗ್ರೀನ್ ಫೀಲ್ಡ್ ಬಂದರಿನ ಅಭಿವೃದ್ಧಿ ನಿರ್ಮಾಣದ ಮಹತ್ತರ ಯೋಜನೆ ಕೈಗೆತ್ತಿಕೊಂಡಿದ್ದು, ಇದು ಕಾರ್ಯಗತಗೊಂಡರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಅಂಕೋಲಾದ ಚಿತ್ರಣವೇ ಬದಲಾಗಲಿದೆ. ಈ ಬಂದರಿನಿಂದ ಉತ್ತರ ಕನ್ನಡ, ಕರಾವಳಿ ಕರ್ನಾಟಕ, ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಕೈಗಾರಿಕೆಗಳ ಅಗತ್ಯ ಸರಕುಗಳನ್ನು ಪೂರೈಸಲು ಸಹಾಯವಾಗುತ್ತದೆ. ಪ್ರಸ್ತುತ ನವಮಂಗಳೂರು ಬಂದರನ್ನು ಹೊರತುಪಡಿಸಿದರೆ ರಾಜ್ಯದಲ್ಲಿ ಅತ್ಯುತ್ತಮ ಲಾಭ ತರುವ ಬಂದರುಗಳು ಇಲ್ಲದಿರುವುದರಿಂದ ಪಕ್ಕದ ಆಂಧ್ರಪ್ರದೇಶ, ತಮಿಳುನಾಡು, ಗೋವಾ ಬಂದರುಗಳು ಇಲ್ಲಿನ ವ್ಯಾಪಾರ ವಹಿವಾಟನ್ನು ಸೆಳೆದುಕೊಳ್ಳುತ್ತಿವೆ ಮತ್ತು ಹೆಚ್ಚಿನ ವೆಚ್ಚದಲ್ಲಿ ರಫ್ತು ಮತ್ತು ಆಮದು ಮಾಡಿಕೊಳ್ಳಲಾಗುತ್ತಿದೆ. ಉತ್ತರ ಕನ್ನಡದಲ್ಲಿ ಕೇಣಿ ಬಂದರು ಅಭಿವೃದ್ಧಿಯಿಂದ ಸರಕಿನ ಆಮದು ಮತ್ತು ರಫ್ತಿನ ವೆಚ್ಚದಲ್ಲಿ ಗಣನೀಯ ಉಳಿತಾಯವಾಗುತ್ತದೆ ಮತ್ತು ರಾಜ್ಯದ ಆದಾಯವನ್ನು ಹೆಚ್ಚಿಸುತ್ತದೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಬಹುದೊಡ್ಡ ಕೊಡುಗೆಯಾಗಲಿದೆ. ಕರ್ನಾಟಕದ 320 ಕಿಲೋಮೀಟರ್ ಕೋಸ್ಟಲ್ ಲೈನ್ ನಲ್ಲಿ ದೊಡ್ಡ ಪೋರ್ಟ್ ಇರೋದು ಮಂಗಳೂರಿನಲ್ಲಿ. ಹೀಗಾಗಿ ಇವತ್ತು ಇನ್ನೊಂದು ಪೋರ್ಟು ಬರ್ತಾ ಇದೆ ಕೇಣಿಯಲ್ಲಿ. ಜೆಎಸ್ಡಬ್ಲ್ಯೂ ಇನ್ಫ್ರಾದವರದು ಸುಮಾರು 4,000 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಬರ್ತಾ ಇದೆ ನಾವು ಕೇಳ್ತಾ ಇದ್ದೇವೆ. ಇಡೀ ಕರ್ನಾಟಕಕ್ಕೆ ಕೇವಲ ಒಂದು ಮಂಗಳೂರು ಒಂದೇ ಪೋರ್ಟ್, ಕಮರ್ಷಿಯಲ್ ಪೋರ್ಟ್ ಇರೋದು ಒಂದು ಮಂಗಳೂರು ಮಾತ್ರ. ಹೀಗಿರುವಾಗ ಇಲ್ಲಿ ಆಮದು ರಫ್ತನ್ನ ಮಾಡುವಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸರ್ಕಾರಕ್ಕೂ ಅರ್ಥವಾಗಿದೆ. ಹೀಗಾಗಿ ಇನ್ನೊಂದು ಪೋರ್ಟ್ ಅನ್ನ ಇಲ್ಲಿ ಮಾಡಲಿಕ್ಕೆ ಈಗ ಅದರ ಪ್ರಯತ್ನ ನಡೀತಾನೆ ಇದೆ. ಅದು ಬೇಕೇ ಬೇಕು.
ಒಂದು ಮಂಗಳೂರು ಪೋರ್ಟ್ ನಿಂದಾಗಿ ಇಡೀ ಮಂಗಳೂರು ಅಥವಾ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಹೆಂಗಾಯ್ತು ಅದು ನಮ್ಮ ಕಣ್ಣೆದುರಿಗೆ ಇದೆ. ಇದನ್ನ ಉತ್ತರ ಕನ್ನಡದ ಜಿಲ್ಲೆಯ ಟ್ರೇಡ್ ಅಂಡ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಮುಕ್ತ ಮನಸ್ಸಿನಿಂದ ಇದನ್ನ ಸ್ವಾಗತಿಸಬೇಕು. ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಇರಬಹುದು, ಆದರೆ ಇದು ಖಂಡಿತವಾಗಿ ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಇಂಡಸ್ಟ್ರಿಯಲ್ ಪ್ರಗತಿಯ ಚಿತ್ರಣವನ್ನೇ ಬದಲಾಯಿಸುವಂತ ಸಾಮರ್ಥ್ಯ ಈ ಪೋರ್ಟಿಗೆ ಇದೆ ಅಂತ ನಾನು ಹೇಳಲು ಬಯಸ್ತೇನೆ. ಬಂದರು ನಿರ್ಮಾಣದಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಂದರು ಆಧಾರಿತ ಕೈಗಾರಿಕೆಗಳನ್ನು ಉತ್ತೇಜಿಸಲು ಸಹಾಯವಾಗುತ್ತದೆ ಹಾಗೂ ಕರಾವಳಿ ಪ್ರದೇಶ ಮತ್ತು ರಾಜ್ಯದ ಕೈಗಾರಿಕೆಗಳ ಲಾಭಾಂಶವನ್ನು ಸುಧಾರಿಸುವುದಲ್ಲದೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಮತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ರಾಜ್ಯದ ಒಟ್ಟಾರೆ ಅಭಿವೃದ್ಧಿಗೆ ಸಹಕರಿಸಲು ಸಹಾಯ ಮಾಡುತ್ತದೆ. ಪ್ರಸ್ತುತ ರಾಜ್ಯ ಸರ್ಕಾರವು ಕರಾವಳಿಯಲ್ಲಿ ಆಳ ನೀರಿನ ಬಂದರನ್ನು ಹೊಂದಿರುವುದಿಲ್ಲ. ಕೇಣಿ ಬಂದರು ಯೋಜನೆ ರಾಜ್ಯದ ಅಭಿವೃದ್ಧಿಯ ಪಥವನ್ನೇ ಬದಲಾಯಿಸಲಿದೆ. ಈ ಕೇಣಿ ಬಂದರು ನಿರ್ಮಾಣದಿಂದ ಜನರ ಬಹುಕಾಲದ ಬೇಡಿಕೆಗಳಲ್ಲೊಂದಾದ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಸಾಧ್ಯತೆಗೊಳ್ಳಲು ಸಹಕಾರಿಯಾಗಲಿದೆ. ಈ ಯೋಜನೆಯಿಂದ ಸಾರ್ವಜನಿಕರ ಸಂಪರ್ಕದ ಜೊತೆಗೆ ಅಂಕೋಲಾ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಗರಿಗೆದರಲಿವೆ. ನಮ್ಗೆಲ್ಲ ಖುಷಿ ಆಗದೆ. ಎಂತಕಂದ್ರೆ ಹೊಳೆ ಉದ್ದಂತಿ ಕೂಲಿ ಕೆಲಸ ಮಾಡುವವರು ನಾವು ಮಕ್ಕಳೆಲ್ಲ ಹೊಳೆ ಉದ್ದಂತಿ ಮಾಡೋಕೆ ಹೋಗುದ್ರ ಮಕ್ಕಳೇ ಈಗ ಮೀನು ಗೀನು ಎಲ್ಲ ಕಡಿಮೆ ಆಗದೆ. ಈ ಬಂದರ ಬಂದ ಸಲುವಾಗಿ ನಮ್ಗೆಲ್ಲರೂ ತುಂಬಾ ಖುಷಿ ಆಗದೆ. ನಾವು ನಮಗೂ ಒಂದು ಕೆಲಸ ಕೂಲಿ ಮಾಡ್ಕೊತೀವಿ, ಕೆಲಸನೂ ಸಿಗ್ತದೆ, ಮುಂದೆ ನಮ್ಮ ಮಕ್ಕಳಿಗೂ ಸಿಗ್ತದೆ, ಊರಿನ ಜನರಿಗೂ ಸಿಗ್ತದೆ. ಪ್ರಸ್ತಾವಿತ ಕೇಣಿ ಬಂದರು 2 ಲಕ್ಷ DWT ವರೆಗಿನ ಹಡಗುಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಮರೈನ್ ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ ಹೇಳುವುದಾದರೆ 13 ಜೆಟ್ಟಿಗಳು, ಬ್ರೇಕ್ ವಾಟರ್, ನ್ಯಾವಿಗೇಷನಲ್ ಚಾನೆಲ್, ಡ್ರೈ ಬಲ್ಕ್, ಕಂಟೈನರ್, ಲಿಕ್ವಿಡ್ ಮತ್ತು ಗ್ಯಾಸ್ ಸರಕು ನಿರ್ವಹಣೆಯನ್ನು ಯಾಂತ್ರೀಕೃತ ವ್ಯವಸ್ಥೆಯ ಮೂಲಕ ನಿರ್ವಹಿಸಲಾಗುತ್ತದೆ. ಧೂಳು ನಿಯಂತ್ರಣ ವ್ಯವಸ್ಥೆ ಮತ್ತು ಅಗ್ನಿಶಾಮಕ ವ್ಯವಸ್ಥೆಯ ಸೌಲಭ್ಯಗಳನ್ನು ಹೊಂದಿರಲಿದೆ. ಬಂದರು ಬ್ಯಾಕಪ್ ಯಾರ್ಡ್ಗಾಗಿ ಫೋರ್ಶೋರ್ ಫೆಸಿಲಿಟಿ 457 ಎಕರೆ ಭೂಮಿಯ ಅವಶ್ಯಕತೆಯಿದೆ. ಈ ಭೂಮಿಯನ್ನು ಸಮುದ್ರದಲ್ಲಿ ರಿಕ್ಲೆಮೇಷನ್ ಮೂಲಕ ನಿರ್ಮಿಸಲಾಗುವುದು. ಸರಕು ಸಂಗ್ರಹಣೆಗಾಗಿ ಬಂದರು ಹೊರಭಾಗದಲ್ಲಿ 309 ಎಕರೆ ಅವಶ್ಯಕತೆಯಿದೆ. ತಡೆರಹಿತ ಸರಕುಗಳನ್ನು ಸ್ಥಳಾಂತರಗೊಳಿಸಲು ಬಂದರು ಸಂಪರ್ಕ ಜೋಡಣೆ, ಇಂಟಿಗ್ರೇಟೆಡ್ ರೈಲು ಮತ್ತು ರಸ್ತೆ ಸಂಪರ್ಕ ಕಲ್ಪಿಸಲು 116 ಎಕರೆ ಅವಶ್ಯಕತೆಯಿದೆ. ಕೇಣಿ ಬಂದರು ನಿರ್ಮಾಣ ಮತ್ತು ನಿರ್ವಹಣೆ ಹಾಗೂ ಸಂಬಂಧಿತ ಇನ್ನಿತರ ಉದ್ಯಮಗಳಲ್ಲಿ ಟ್ರಾನ್ಸ್ಪೋರ್ಟ್, ಲಾಜಿಸ್ಟಿಕ್ಸ್, ವೇರ್ಹೌಸಿಂಗ್, ಸಾವಿರಾರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ. ಮೀನುಗಾರಿಕೆ ಅಭಿವೃದ್ಧಿ, ಕೌಶಲ್ಯ ಅಭಿವೃದ್ಧಿ, ಮೂಲಸೌಕರ್ಯ, ಸೇವಾ ಅಗತ್ಯಗಳು, ಆರ್ಥಿಕ ಉನ್ನತಿ, ಆಹಾರೋದ್ಯಮ ಅಲ್ಲದೆ ವ್ಯಾಪಾರ, ರೈತೋದ್ಯಮ, ಆಮದು ನಿರ್ಯಾತಕ್ಕೆ ಅನುಕೂಲವಾಗಲಿದೆ. JSW ತಮ್ಮ ಉದ್ಯಮದ ಜೊತೆಗೆ ಅನೇಕ ಜನಪರ ಸಮಾಜಮುಖಿ ಕೆಲಸಗಳ ಮೂಲಕವೂ ಗುರುತಿಸಿಕೊಂಡಿದೆ. ಸುಸ್ಥಿರ ಜೀವನೋಪಾಯವನ್ನು ಒದಗಿಸುವ ಮೂಲಕ ಗ್ರಾಮೀಣ ಸಮುದಾಯಗಳ ಸಬಲೀಕರಣ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ, ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ಮಕ್ಕಳ ಪೋಷಣೆ, ಕ್ರೀಡೆ, ಸ್ವಚ್ಛ ಭಾರತ ಮಿಷನ್ ಮೂಲಕವೂ ಅನೇಕ ಜನಪರ ಕೆಲಸಗಳನ್ನು ಕೈಗೊಂಡು ಗಮನ ಸೆಳೆದಿದೆ. ಭಾರತದಲ್ಲಿ JSW ಫೌಂಡೇಶನ್ ಮೂಲಕ 17 ರಾಜ್ಯದ 38 ಜಿಲ್ಲೆಗಳಲ್ಲಿ 1000ಕ್ಕೂ ಅಧಿಕ ಗ್ರಾಮಗಳಲ್ಲಿ 2 ಮಿಲಿಯನ್ಗೂ ಅಧಿಕ ಜನರ ಬದುಕನ್ನು ಬದಲಾಯಿಸುವಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಬಂದರು ನಿರ್ಮಾಣದಿಂದ ಸ್ಥಳೀಯ ಜನರಿಗೆ ಸಾಕಷ್ಟು ಪ್ರಯೋಜನವಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಣಿ ಗ್ರಾಮದಲ್ಲಿ ಏನು JSW ಪೋರ್ಟ್ ನಡೀತಾ ಇದೆಯಲ್ಲ, ಇದು ಬಂದ್ರೆ ಈ ಪ್ರಾಜೆಕ್ಟ್ ನಮ್ದಿಲ್ಲಿ ಡೆವಲಪ್ ಆದ್ರೆ ನಮ್ಮ ಊರು ಡೆವಲಪ್ ಆಗುತ್ತೆ, ಮತ್ತೆ ನಮ್ಮ ತಾಲೂಕು, ನಮ್ಮ ಉತ್ತರ ಕನ್ನಡ ಏನಿದೆಯಲ್ಲ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಡೆವಲಪ್ಮೆಂಟ್ ನ ತುಂಬಾ ಅವಶ್ಯಕತೆಗಳಿದೆ. ನಮ್ಗೆ ಮೊದಲು ಕೆಲಸ ಬೇಕು, ಅದಕ್ಕೆ ನಮ್ಗೆ ಈ ಊರಿನಲ್ಲಿ ಇಂಡಸ್ಟ್ರಿಯಲ್ ಅಂತ ಯಾವ್ದಾದ್ರು ಒಂದು ಕಂಪನಿಗಳು ಅಥವಾ ಯಾವುದೇ ರೀತಿಯ ಕೆಲಸ ಮಾಡಿಕೊಟ್ರೆ ನಮಗೆ ಉಪಯೋಗ ಆಗ್ತದೆ. ಈ ಬಂದರು ನಿರ್ಮಾಣದಿಂದ ಕೇಣಿ ಗ್ರಾಮ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶವು
ಸರ್ವ ನೆಲೆಯಲ್ಲಿ ಅಭಿವೃದ್ಧಿ ಕಾಣಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಹಾಗೂ ಸಾಮಾಜಿಕ ಚಿತ್ರಣವನ್ನೇ ಬದಲಾಯಿಸುವ ಕೇಣಿ ಸರ್ವಋತು ಆಳ ಸಮುದ್ರ ಗ್ರೀನ್ಫೀಲ್ಡ್ ಬಂದರು ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಾವೆಲ್ಲರೂ ಕೈಜೋಡಿಸೋಣ.